22,000 ಕೆಜಿ ಚಿನ್ನ ಮಾರಾಟ ಮಾಡಿದ ರಷ್ಯಾ ಏತಕ್ಕಾಗಿ ಗೊತ್ತೇ? ಗ್ಲೋಬಲ್ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ತೀವ್ರವಾಗಿ ಏರಿಕೆಯಾಗ್ತಾ ಇರುವುದರಿಂದ ಜಗತ್ತಿನ ಹಲವು ದೇಶಗಳು ಹೆಚ್ಚಿನ ಚಿನ್ನವನ್ನು ಖರೀದಿಸಲು ಮುಂದಾಗ್ತಿವೆ. ಅಂಥ ಸಮಯದಲ್ಲಿ ರಷ್ಯಾ ಒಟ್ಟು 22 ಟನ್ ಚಿನ್ನವನ್ನು ಮಾರಾಟ ಮಾಡಿದೆ. 2026ರ ಆರಂಭದಿಂದ ರಷ್ಯಾ ಸುಮಾರು 22,000 ಕೆಜಿ ಚಿನ್ನವನ್ನು ಮಾರಾಟ ಮಾಡಿದೆ. ಇದರೊಂದಿಗೆ ಏಪ್ರಿಲ್ 1ರ ಹೊತ್ತಿಗೆ ದೇಶದ ಚಿನ್ನದ ದಾಸ್ತಾನು 0.7 ಮಿಲಿಯನ್ ಟ್ರಾಯ್ ಔನ್ಸ್ಗಳಿಂದ 74.1 ಮಿಲಿಯನ್ ಟ್ರಾಯ್ ಔನ್ಸ್ಗಳಿಗೆ ಇಳಿದಿದೆ ಅಂತ ವರದಿಗಳು ಹೇಳ್ತವೆ. ಬೃಹತ್ ಪ್ರಮಾಣದ ಚಿನ್ನ ಮಾರಾಟಕ್ಕೆ ಮುಖ್ಯ ಕಾರಣ ದೇಶದ ಆರ್ಥಿಕ ಪರಿಸ್ಥಿತಿ. ಪಾಶ್ಚಿಮಾತ್ಯ ದೇಶಗಳ ನಿರ್ಬಂಧಗಳು. ರಷ್ಯಾ ಉಕ್ರೇನ್ ಯುದ್ಧ ಪ್ರಾರಂಭವಾದ ನಂತರ ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ಮೇಲೆ ನಿರ್ಬಂಧಗಳನ್ನು ವಿಧಿಸಿವೆ. ಈ ನಿರ್ಬಂಧಗಳು ರಷ್ಯಾದ ಆದಾಯದ ಮೂಲಗಳನ್ನು, ವಿಶೇಷವಾಗಿ ತೈಲ, ಅನಿಲ ವಲಯದ ಮೇಲೆ ತೀವ್ರವಾಗಿ ಪರಿಣಾಮ ಉಂಟು ಮಾಡಿದೆ. ಪರಿಣಾಮವಾಗಿ ಸರ್ಕಾರಿ ಖರ್ಚು ಹೆಚ್ಚಾಗಿ ಆದಾಯ ಕಡಿಮೆಯಾದಂತೆ ಬಜೆಟ್ ಕೊರತೆ ಗಮನಾರ್ಹವಾಗಿ ಹೆಚ್ಚಾಗಿದೆ. ಕೊರತೆ ಬಜೆಟ್. ಮಾರ್ಚ್ 2026ರ ಅಂತ್ಯದ ವೇಳೆಗೆ ತನ್ನ ಬಜೆಟ್ ಕೊರತೆ $61.2 ಬಿಲಿಯನ್ ಸುಮಾರು 5.8 ಲಕ್ಷ ಕೋಟಿಗೆ ಏರಿದ ಕಾರಣ ರಷ್ಯಾ ಚಿನ್ನವನ್ನು ಮಾರಾಟ ಮಾಡಬೇಕಾಗಿ ಬಂದಿದೆ. ಬಜೆಟ್ ಕೊರತೆ ವಾರ್ಷಿಕ ಅಂದಾಜಿಸಲಾದ ಒಟ್ಟು ಕೊರತೆಗಿಂತಲೂ ಹೆಚ್ಚಿನದಾಗಿದೆ. ಈ ಕೊರತೆಯನ್ನು ತಗ್ಗಿಸಲು ಸರ್ಕಾರ ಚಿನ್ನವನ್ನು ಮಾರಾಟ ಮಾಡೋಕೆ ಪ್ರಾರಂಭಿಸಿತು. ಆದರೆ ರಷ್ಯಾ ಚಿನ್ನವನ್ನು ಮಾರಾಟ ಮಾಡಿದ್ರೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಗಳು ತುಂಬಾ ಹೆಚ್ಚಾಗಿರುವ ಕಾರಣ ದೇಶದ ಚಿನ್ನದ ದಾಸ್ತಾನುಗಳ ಒಟ್ಟು ಮೌಲ್ಯವೂ ಹೆಚ್ಚಾಗಿದೆ. ಇದು ಆಸಕ್ತಿದಾಯಕ ವಿಷಯ ಏನೆಂದರೆ, ಪ್ರಮಾಣ ಕಡಿಮೆಯಾದರೂ ಅದರ ಮೌಲ್ಯ ಹೆಚ್ಚಾಗಿರೋದು. ವರ್ಷಕ್ಕೆ 300 ಟನ್ ಚಿನ್ನದ ಉತ್ಪಾದನೆ. ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ದೇಶಗಳಲ್ಲಿ ರಷ್ಯಾ ಕೂಡ ಒಂದು. ಈ ದೇಶ ಪ್ರತಿ ವರ್ಷ 300 ಟನ್ ಚಿನ್ನವನ್ನು ಉತ್ಪಾದಿಸುತ್ತೆ. ಆದರೆ ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲಿನ ಪ್ರಸ್ತುತ ಬದಲಾವಣೆಗಳಿಂದಾಗಿ ರಷ್ಯಾ 22 ಟನ್ ಚಿನ್ನವನ್ನು ಮಾರಾಟ ಮಾಡಬೇಕಾಗಿ ಬಂದಿದೆ ಎಂದು ಕಂಡುಬರುತ್ತಿದೆ. ಇರಾನ್ ಮೇಲೆ ಕಾಲು ಕೆರೆದುಕೊಂಡು ಯುದ್ಧ ಮಾಡೋಕೆ ಹೋಗಿ ಆರ್ಥಿಕ ಒತ್ತಡದಲ್ಲಿ ಸಿಲುಕಿರುವ ದೊಡ್ಡಣ್ಣ ಅಮೆರಿಕದ ಕಥೆ ಒಂದಾದರೆ, ಉಕ್ರೇನ್ ಮೇಲೆ 4 ವರ್ಷಗಳಿಂದ ಸಂಘರ್ಷದಲ್ಲಿ ನಿರತವಾಗಿರುವ ರಷ್ಯಾ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ ಅಥವಾ ತುರ್ತು ಹಣದ ಅಗತ್ಯವಿದೆ ಎಂಬುದಕ್ಕೆ ಬೃಹತ್ ಪ್ರಮಾಣದಲ್ಲಿ ಚಿನ್ನ ಮಾರಾಟವಾಗ್ತಾ ಇರುವುದು ಒಂದು ಪ್ರಮುಖ ಸೂಚಕವಾಗಿದೆ.